ಹಲೋ ಮಕ್ಕಳೇ, ಸೊ ಇವತ್ತು ನಿಮಗೆ ನಾನು ಈಸಿಯಾಗಿ ಹೇಳ್ಕೊಡ್ತೇನೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ಈಸಿ ಟ್ರಿಕ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ನನಗೆ ಗೊತ್ತು ಬಹಳ ಮಂದಿ ಹೇಳ್ತಿದ್ರು, ಮ್ಯಾಮ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಹೆಡ್ಏಕ್ ಮ್ಯಾಮ್. ಸೊ ಯಾರಿಗೆ ಮ್ಯಾಥ್ಸ್ ಇರಲ್ಲ ಅವ್ರಿಗಂತೂ ಹೆಡ್ಏಕು. ಐ ಅಗ್ರಿ ಫಾರ್ ದಿಸ್. ಓಕೆ, ಯಾರು ನೀಟ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಯಾರು ಯಾರು ಕರ್ನಾಟಕ KCET ನಲ್ಲಿ ಯಾರು ಬೇರೆ ಮೆಡಿಕಲ್ ಫೀಲ್ಡ್ ನಲ್ಲಿ ಹೋಗೋದಿದೆ ಅಂತ ಬರೀತಿದಾರಲ್ಲ, ಅವ್ರಿಗಂತೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ 100% ಸೇರಲ್ಲ ಅನ್ನೋದು ನನಗೆ ಗೊತ್ತು. ಸೊ ನಾನು ಒಂದು ಸ್ಟೂಡೆಂಟ್ ಆಗಿನೇ ಬಂದಿರೋದು ಈ ಪೊಸಿಷನ್ನಲ್ಲಿ, ರೈಟ್? ಸೊ ನನಗೂ ಗೊತ್ತು ನ್ಯೂಮರಿಕಲ್ ಪ್ರಾಬ್ಲಮಿಂದ ಯಾವ ಡಿಫಿಕಲ್ಟಿ ಇದೆ ಮತ್ತು ಹೇಗೆ ಮಾಡ್ಕೋಬೋದು ಅನ್ನೋದು. ಆ್ಯಂಡ್ ಇಟ್ ವಾಸ್ ಅ ವೆರಿ ಮಚ್ ಡಿಮ್ಯಾಂಡ್. ಓಕೆ, ನಾನು ಯಾವಾಗ ಲೈಫ್ ಕ್ಲಾಸ್ ತೋತಿದ್ದೆಲ್ಲ ಯಾವಾಗಲೂ ಡಿಮ್ಯಾಂಡ್ ಬರ್ತಿತ್ತು ನನಗೆ, ಮ್ಯಾಮ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಅಟ್ಲೀಸ್ಟ್ ಟ್ರಿಕ್ಸ್ ಹೇಳಿ ಮ್ಯಾಮ್, ಆ ಟ್ರಿಕ್ಸಿಂದ ನಮಗೆ ಗೊತ್ತಾಗ್ಬೋದು ಯಾವ ಥರ ನಾನು ಸ್ಕೋರ್ ಮಾಡ್ಕೋಬೋದು ಅನ್ನೋದು ಅಂತ. ಸೊ ಇವತ್ತು ನಿಮಗೆ ನಾನು ಟ್ರಿಕ್ಸ್ ಹೇಳ್ಕೊಡ್ತೇನೆ. ಐ ಆಮ್ ನಾಟ್ ಸಾಲ್ವಿಂಗ್ ಎನಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಟುಡೇ, ಬಟ್ ನಿಮಗೆ ನಾನು ಹೇಗೆ ಸಾಲ್ವ್ ಮಾಡ್ಕೋಬೋದು ಅನ್ನೋದು ಟ್ರಿಕ್ಸ್ ಹೇಳ್ತೇನೆ, ಆಯ್ತಾ? ಸೊ ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್ ಆಫ್ ದ ಸೆಷನ್ ಸೋ ದ್ಯಾಟ್ ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ ಯಾವ ತರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ಬಿಫೋರ್ ದ್ಯಾಟ್ ಸಬ್ಸ್ಕ್ರೈಬ್ ಟು ದ ಚಾನೆಲ್. ಸೊ ವೇದಾಂತ ಕರ್ನಾಟಕ ನಿಮಗೆ ಎಲ್ಲ ಫೆಸಿಲಿಟೀಸ್ ಕೊಡ್ತಿದೆ. ದೇ ಆರ್ ಗಿವಿಂಗ್ ಯು ಲೈವ್ ಸೆಷನ್ಸ್ ಆಫ್ ಒನ್ ಶಾಟ್ ಆಫ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಆ 4 ಸಬ್ಜೆಕ್ಟ್ ಒನ್ ಶಾಟ್ ಸ್ಟಾರ್ಟ್ ಆಗಿದೆ. ಸೊ ಅವೆಲ್ಲ ಒನ್ ಶಾಟ್ ಆದ ತಕ್ಷಣ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದ ಫಸ್ಟ್ PUC ಆಲ್ಸೋ ವಿ ಆರ್ ಗಿವಿಂಗ್ ಇಟ್. ಡೋಂಟ್ ಫರ್ಗೆಟ್ ಇಟ್ ಟು ಸಬ್ಸ್ಕ್ರೈಬ್ so that you will receive a free content completely. Clear? So and hit the like button also if you have it is helpful to you people. Okay, so start ಮಾಡೋಣ. ಫಸ್ಟ್ ಹೇಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು, ಅದರದನ್ನ ಈಸಿ ಟ್ರಿಕ್ಸ್ ಅನ್ನ ಹೇಗೆ ಮಾಡ್ಕೋಬಹುದು. ಸೊ ಫಸ್ಟ್ ಥಿಂಗ್ ಇಸ್ first step is read and analyze. Okay, read and analyze the questions. Okay, ಯಾವುದಾದ್ರೂ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಕೊಟ್ಬಿಟ್ರೆ ನಿಮಗೆ ಅದನ್ನ ಚೆನ್ನಾಗಿ ಕುಂತು ಓದ್ಬೇಕು ಮೊದಲು. ಓಕೆ, ರೀಡ್ ಮಾಡಿದ್ರೆ ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ ಅದರಲ್ಲಿ ಏನ್ ಕೇಳಿದಾರೆ ಅನ್ನೋದು. ನೆಕ್ಸ್ಟ್ ರೀಡ್ ದ ಕ್ವಶನ್ ಟ್ವೈಸ್ ಒನ್ಸ್ ಅಗೇನ್. ಯಾಕಪ್ಪ ಇನ್ನೊಂದ್ಸಲ ಓದ್ಬೇಕು? ನಿಮಗೆ ಅಕಸ್ಮಾತ್ ಆಗಿ ಗೊತ್ತಿಗಿಲ್ಲ, ಒಂದೊಂದು ಹುಡುಗರಿಗೆ ಒಂದ್ಸಲ ಕ್ವಶನ್ ಓದಿದ ತಕ್ಷಣ ಗೊತ್ತಾಗುತ್ತೆ. ಓಕೆ, ಐ ಅಗ್ರಿ. ಓಕೆ, ಅವ್ರಿಗೂ ಒಂದೊಂದ್ಸಲ ಓದ್ಲಿಕ್ಕೆ ಬೇಕು. ಓಕೆ, ಯಾವ ತರ ಟ್ವಿಸ್ಟ್ ಮಾಡಿರ್ತಾರಲ್ಲ ನಿಮಗೆ PUC ಎಕ್ಸಾಮ್ಸ್ ನಲ್ಲಿ, ನಿಮಗೆ ತಲೆಯಲ್ಲೂ ಬರಲ್ಲ. ಸೊ ನೀವು ಯಾವಾಗ ಎಕ್ಸಾಮ್ ಪೇಪರ್ ಬರ್ತಾರಲ್ಲ ಮನೆಗೆ, ಅದು ನೋಡ್ತಾರಲ್ಲ ಪ್ರಾಬ್ಲಮ್, ಅಯ್ಯೋ ಶಿಟ್ ಇದನ್ನ ಮಾಡಿಲ್ಲಪ್ಪ ನಾನು. ಸೊ ರಿಗ್ರೆಟ್ ಆಗ್ಬಿಡಿ ಆ ಥರ. ಸೊ ಅದಕ್ಕೆ ಆ ಡೈಲಾಗ್ ಬರ್ಬಾರ್ದು ನಿಮ್ಮ ಬಾಯಿಂದ. ಈಗ ಇದನ್ನ ಫೋಕಸ್ ಮಾಡಿ, ಆಯ್ತಾ? ಸೊ ಐಡೆಂಟಿಫೈ ವಾಟ್ ದ ಪ್ರಾಬ್ಲಮ್ ಇಸ್ ಬೀನ್ ಆಸ್ಕಿಂಗ್. ಓಕೆ, ಐಡೆಂಟಿಫೈ ಮಾಡಿ ಅದನ್ನ ಕ್ವಶನ್ ಅನ್ನ ಯಾವ ತರ ಪ್ರಾಬ್ಲಮ್ ಅನ್ನ ಕೇಳಿದಾರೆ ಅನ್ನೋದು ಇದರಲ್ಲಿ. ಓಕೆ, ಏನ್ ಕೇಳಿದ್ದಾರೆ ಆಕ್ಚುಲಿ, ಏನಪ್ಪ ಮಾಡ್ತಿರ್ಬೇಕು ನಾವು ಅನ್ನೋದು ಒಂದ್ಸಲ ನಿಮಗೆ ಫ್ಲಾಶ್ ಬ್ಯಾಕ್ ಆಗಬೇಕು ತಲೆಯಲ್ಲಿ. ಒಂದ್ಸಲ ಕ್ವಶನ್ ಓದಿದ ತಕ್ಷಣ ಓಕೆ ಇದನ್ನೆಲ್ಲ ಹೇಳಿದ್ದಾರೆ, ಇದನ್ನ ಕೇಳಿದ್ದಾರೆ. ಓಕೆ, ನಿಮ್ಗೆ ಫ್ಲಾಶ್ ಬ್ಯಾಕ್ ಹೋಗ್ಬೇಕು ಅದನ್ನ. ನಾ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೆ, ಅದೇ ತರ ನಾನು ಇಲ್ಲಿ ಮಾಡಬೇಕು. ಅದನ್ನ ಫ್ಲಾಶ್ ಬ್ಯಾಕ್ ಹೋಗ್ಲೇಬೇಕು. ಫ್ಲಾಶ್ ಬ್ಯಾಕ್ ಹೋಗಿದ್ರೆ ನಿಮಗೆ ಈಸಿ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಅಂಡರ್ಲೈನ್ ದ ಕೀವರ್ಡ್ಸ್ ಲೈಕ್ ಮೋಲ್ಸ್, ಮಾಸ್, ಕಾನ್ಸಂಟ್ರೇಷನ್, ವಾಲ್ಯೂಮ್. ದಟ್ ಇಸ್ ಅಬೌಟ್ ದ KC ಅಂಡ್ ಡೆಲ್ಟಾ H. ಓಕೆ, ಎಲ್ಲ ಅಂಡರ್ಲೈನ್ ಮಾಡ್ಲಿಕ್ಕೆ ಕಲೀರಿ. ಯಾವ್ಯಾವ ಕೀವರ್ಡ್ಸ್ ಇದೆ ಅವನ್ನೆಲ್ಲ ಅಂಡರ್ಲೈನ್ ಮಾಡಿ ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ. ಓಕೆ, ಕ್ವಶನ್ ಪೇಪರ್ ನಲ್ಲಿ ಅಂಡರ್ಲೈನ್ ಮಾಡ್ಕೊಂತ ಹೋಗ್ಬೇಕು. ಸ್ವಲ್ಪ ಮಂದಿ ಹೇಳ್ತಾರೆ ಕ್ವಶನ್ ಪೇಪರ್ ನಲ್ಲಿ ಏನು ಮಾರ್ಕ್ ಮಾಡಬಾರ್ದಂತ. ಐ ಅಗ್ರಿ, ಬಟ್ ಆಲ್ಸೋ ಲೈಟ್ ಆಗಿ ಮಾಡ್ಕೊಂಡು ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ ಅದರಿಂದ, ಆಯ್ತಾ? Next step is what? Write all the given data. Clearly it should be listed all the quantities provided along with the units. So clear ಆಗಿ given things ಅನ್ನ ಬರ್ಕೋಬೇಕು. ಸೊ given things ಅನ್ನ ಅಂದ್ರೆ ಏನಪ್ಪ ಆಕ್ಚುಲಿ ಕೇಳಿದ್ದಾರೆ ಕ್ವಶನ್ ನಲ್ಲಿ. ಓಕೆ, ಏನಪ್ಪ ಆಕ್ಚುಲಿ ಕ್ವಶನ್ ನಲ್ಲಿ ಕೇಳಿದ್ದಾರೆ ಅದನ್ನ ಚೆನ್ನಾಗಿ ಬರ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ತಿಳಿತಾ? ಅಕಸ್ಮಾತ್ ಆಗಿ ಲೆಂತ್ ಅನ್ನ ಕೇಳಿದ್ದಾರೆ, ಅಕಸ್ಮಾತ್ ಆಗಿ ಬ್ರೆತ್ ಅನ್ನ ಕೇಳಿದ್ದಾರೆ. ಸೊ ಇವೆರಡು ಇದ್ರನ್ನ ಕ್ವಶನ್ ಮಾರ್ಕ್ ಹಾಕೊಂಡ್ಬಿಡೋದು, ಮತ್ತೆ ಏನ್ ಕೊಟ್ಟಿದಾರಲ್ಲ ಅದನ್ನ ಹಾಕೊಂಡ್ಬಿಡೋದು, ಬರೆಯೋದು. Okay, next examples like mass they have given it as 12 grams, clear, and volume they have given it as 2 liters, clear. Then the molarity they have given it as 0.5 m. Antara with the unit you need to mention it, clear. With the unit you need to mention the things properly. Clear? Done? Next step what you need to do. Okay, next step is identify what needs to be found. Okay, ಅಕಸ್ಮಾತ್ ಆಗಿ to find example number of moles, that is Kp and delta G molality, ಅದನ್ನ ಫೈಂಡ್ ಮಾಡ್ಬೇಕಂತ ಹೇಳಿದ್ದಾರೆ. ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಥಿಂಗ್ಸ್ ಆ ಫಾರ್ಮುಲಾ ನಲ್ಲಿ ಏನ್ ಇರ್ಬೇಕಲ್ಲ ಅದನ್ನೆಲ್ಲ ಕೊಟ್ಟಿದ್ದಾರೆ, ಬಟ್ ಇವನ್ನ ಫೈಂಡ್ ಮಾಡ್ಬೇಕಂತ ಹೇಳಿದ್ದಾರೆ, ಆಯ್ತಾ? ನೆಕ್ಸ್ಟ್ ದಿಸ್ ಹೆಲ್ಪ್ಸ್ ಟು ಅವಾಯ್ಡ್ ದ ಕನ್ಫ್ಯೂಷನ್ ಲೇಟರ್, ಬಿಕಾಸ್ ಆಮೇಲೆ ಎಂಡ್ ಬರೋಷ್ಟ್ರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಎಂಡ್ ಬರೋಷ್ಟ್ರಲ್ಲಿ ನಿಮಗೆ ತಲೆಯಲ್ಲೇ
ಐಡಿಯಾನೇ ಇರಲ್ಲ ನಾವು ಆಕ್ಚುಲಿ ಏನ್ ಫೈಂಡ್ ಮಾಡ್ಬೇಕಪ್ಪ ಅನ್ನೋದು, ರೈಟ್? ಸೊ ನೀವು ಅಕಸ್ಮಾತ್ ಆಗಿ ಗಿವನ್ ಅಲ್ಲಿನೇ ಏನ್ ಫೈಂಡ್ ಮಾಡ್ಬೇಕು ಅನ್ನೋದು ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಾನು ಆಕ್ಚುಲಿ ಏನ್ ಫೈಂಡ್ ಮಾಡ್ಬೇಕು ಅನ್ನೋದು, ರೈಟ್? ಸೊ ಅದು ಕನ್ಫ್ಯೂಷನ್ ಇಂದ ನಿಮಗೆ ಕ್ಲಿಯರಿಟಿ ಕೊಡುತ್ತೆ, ರೈಟ್? ನೆಕ್ಸ್ಟ್ ಸ್ಟೆಪ್ ಏನು? ಚೂಸ್ ದ ಕರೆಕ್ಟ್ ಫಾರ್ಮುಲಾ. ಕರೆಕ್ಟ್ ಫಾರ್ಮುಲಾನ ಚೂಸ್ ಮಾಡೋದು ಕಲೀರಿ. ಅಕಸ್ಮಾತ್ ಕರೆಕ್ಟ್ ಫಾರ್ಮುಲಾ ಚೂಸ್ ಮಾಡಲಿಲ್ಲ ಅಂದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ನಿಮಗೆ, ಆಯ್ತಾ? ಸೊ ಕರೆಕ್ಟ್ ಫಾರ್ಮುಲಾ ಚೂಸ್ ಮಾಡೋದಂದ್ರೆ ಏನು? ಲೈಕ್ ಎಕ್ಸಾಂಪಲ್ N/W/M ಅಂತ ಕೊಟ್ಟಿದ್ದಾರೆ, ಕ್ಲಿಯರಾ? ಸೊ N/W/M ಅಂತ ಕೊಟ್ಟಿದ್ದಾರೆ, M = NV ಅಂತ ಕೊಟ್ಟಿದ್ದಾರೆ, and KP = KC/RT delta N. Or these are the few formulas. Write the formulas before you substitute the things inside it. ಈಗ given things ಅನ್ನ ಬರೀತೀರಾ, ಫಾರ್ಮುಲಾಸ್ ಅನ್ನ ಯಾವ್ದು ಯೂಸ್ ಮಾಡ್ಕೋದಂತ ಬರೀತೀರಾ. ಈಗ ಫಾರ್ಮುಲಾಸ್ ಅನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ ತಕ್ಷಣ ಈಗ ಇದರಿಂದ ಸೊ N = W/M ಅಂತ ಬರೆದ್ರಿ ನೀವು. ಅಕಾರ್ಡಿಂಗ್ ಟು ದ ಕ್ವಶನ್ ದಿಸ್ ಇಸ್ ದ ಫಾರ್ಮುಲಾ ಅಂತ ಗೊತ್ತಾಯ್ತು, ನೀವು ಬರ್ಕೊಂಡ್ಬಿಟ್ರಿ. ಈ ಫಾರ್ಮುಲಾನಲ್ಲಿ M ಏನ್ ಕೊಟ್ಟಿದಾರಪ್ಪ ಗಿವನ್ ಥಿಂಗ್ ನಲ್ಲಿ ಸರ್ಚ್ ಮಾಡಬೇಕು, N ಏನ್ ಕೊಟ್ಟಿದ್ದಾರೆ ಗಿವನ್ ಥಿಂಗ್ಸ್ ನಲ್ಲಿ ಸರ್ಚ್ ಮಾಡಬೇಕು. ಅದರಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ, ಕ್ಲಿಯರಾ? ಸಾಲ್ವ್ ಮಾಡಲಿಕ್ಕೆ ಈಸಿಯಾಗಿ. ನೆಕ್ಸ್ಟ್ ಸ್ಟೆಪ್ ಇಸ್ ವಾಟ್? ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಕೇರ್ಫುಲಿ. ಏನನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಷ್ಟು ಕೇಳಿದ್ದಾರೆ, ಹೇಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ನೀವು ಅದನ್ನ ಮಾಡಲಿಲ್ಲ ಅಂದ್ರೆ ಬಹಳ ಡಿಫಿಕಲ್ಟಿ ಆಗುತ್ತೆ, ಕ್ಲಿಯರಾ? ನೆಕ್ಸ್ಟ್ ಪುಟ್ ದ ಗಿವನ್ ವ್ಯಾಲ್ಯೂಸ್ ಇನ್ ಟು ದ ಫಾರ್ಮುಲಾ ವಿತ್ ದ ಯೂನಿಟ್ಸ್, ಕ್ಲಿಯರ್? ಸೊ ಯಾವಾಗಲೂ ಏನು ಮಾಡಲಿ, ಓಕೆ, ಕ್ಯಾಲ್ಕುಲೇಷನ್ ಸಮಯದಲ್ಲೇನು ಏನು ಹಾಕ್ಲಿ ನೀವು ಅದರಲ್ಲಿ ಶೋರ್ ಮಾಡ್ಕೊಳ್ಳಿ ಯು ಪೀಪಲ್ ಆರ್ ಆಕ್ಚುಲಿ ಆಡಿಂಗ್ ದ ಯೂನಿಟ್ಸ್ ಎವ್ರಿ ಸ್ಟೇಜ್, ಕ್ಲಿಯರ್? ಎವ್ರಿ ಸ್ಟೇಜ್ ನಲ್ಲಿ ಯೂನಿಟ್ಸ್ ಅನ್ನ ಮೆನ್ಷನ್ ಮಾಡಿ. ಯೂನಿಟ್ಸ್ ಮೆನ್ಷನ್ ಮಾಡಿದ್ರೆ ಅಟ್ ದ ಎಂಡ್ ಏನಪ್ಪ ಯೂನಿಟ್ ಬರುತ್ತೆ ಅನ್ನೋದು ನಿಮಗೆ ಐಡಿಯಾ ಇರುತ್ತೆ, ಕ್ಲಿಯರಾ? ನೆಕ್ಸ್ಟ್ ಚೆಕ್ ಇಟ್ ಆಲ್ ದ ಯೂನಿಟ್ಸ್ ಆರ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಲೈಕ್ ಮೋಲ್, ಲೀಟರ್, ಗ್ರಾಮ್, ATM, K. So this all things you need to mention it properly, clear? Next, use the extra formula if it is needed, if any value is missing. Like example, you want to find example, okay? ನಿಮಗೆ ಅಕಸ್ಮಾತ್ ಏನಾದರೂ ಒಂದು ಫೈಂಡ್ ಮಾಡೋದಿದೆ, ಓಕೆ, ಏನಾದರೂ ಒಂದು ಫೈಂಡ್ ಮಾಡೋದಿದೆ. ಒನ್ ಸೆಕೆಂಡ್ ಗೈಸ್, ಓಕೆ. ಸೊ ಅಕಸ್ಮಾತ್ ನಿಮ್ಗೆ ಏನಾದರೂ ಒಂದು ಫೈಂಡ್ ಮಾಡೋದಿದೆ ಫಾರ್ಮುಲಾ, ಅದರಲ್ಲಿ N ಗೊತ್ತಿಲ್ಲಪ್ಪ. ಸೊ ಅದನ್ನ ಗೊತ್ತಿಲ್ಲ ಅಂದ್ರೆ ಸೆಪರೇಟ್ ಆಗಿ ಸೈಡ್ ಆಗಿ ಅದನ್ನ ಬರ್ಕೊಂಡ್ಬಿಡಿ, ಅದನ್ನ ಫೈಂಡ್ ಮಾಡಿ ಆಮೇಲೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್, ಇಫ್ ಎನಿ ವ್ಯಾಲ್ಯೂಸ್ ಆರ್ ಮಿಸ್ಸಿಂಗ್, ಯೂಸ್ ದ ಅನದರ್ ಫಾರ್ಮುಲಾ ಸೆಪರೇಟ್ಲಿ ಅಂಡ್ ಬ್ರಿಂಗ್ ದಟ್ ವ್ಯಾಲ್ಯೂ ಬ್ಯಾಕ್ ಟು ದ ಮೇನ್ ಸೊಲ್ಯೂಷನ್. ದಟ್ಸ್ ವಾಟ್ ಐ ಟೋಲ್ಡ್ ಯು. ಆಮೇಲೆ ಡೂ ದ ಕ್ಯಾಲ್ಕುಲೇಷನ್ ನೀಟ್ಲಿ, ಸೊ ಈಚ್ ಸ್ಟೆಪ್ ವೆರಿ ಕ್ಲಿಯರ್ಲಿ, ಸೊ ದಟ್ ಹೂಎವರ್ ಎವ್ಯಾಲ್ಯೂಯೇಟಿಂಗ್ ದ ಪೇಪರ್ ದೇ ವಿಲ್ ಬಿ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಅವ್ರಿಗೆ ತಿಳಿಬೇಕು ನೀವೇನ್ ಬರೀತಿದ್ದಾರೆ ಅನ್ನೋದು, ಏನ್ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ ಅನ್ನೋದು ಬರೀಬೇಕು. ಬಿಕಾಸ್ ಅದೇ ತರ ಮಾರ್ಕ್ಸ್ ಸಿಗೋದು ನಿಮ್ಗೆ. ಹೆಂಗೆ ಒಂದ್ ಏನಾದ್ರೂ ಮಾರ್ಕ್ಸ್ ಹಾಕ್ತಾರೆ ಅಂದ್ರೆ ಆಗಲ್ಲ. ದೇ ವಿಲ್ ಚೆಕ್ ಎವ್ರಿಥಿಂಗ್. PU ಬೋರ್ಡ್ ಕರೆಕ್ಷನ್ ಇಸ್ ವೆರಿ ಸ್ಟ್ರಾಂಗ್, ವೆರಿ ಸ್ಟ್ರಿಕ್ಟ್. ಸೊ ಆ ಸ್ಟ್ರಿಕ್ಟ್ನೆಸ್ ಅನ್ನ ನೀವು ಮೇಂಟೈನ್ ಮಾಡ್ಬೇಕಂದ್ರೆ ಸರಿಯಾಗಿ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು, ಆಯ್ತಾ? ನೆಕ್ಸ್ಟ್, ಯೂಸ್ ದ ರಫ್ ಬಾಕ್ಸ್ ಓನ್ಲಿ ಫಾರ್ ದ ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂಡ್ ದ ಲಾಂಗ್ ಕ್ಯಾಲ್ಕುಲೇಷನ್ಸ್ ಇಫ್ ದ ಕ್ಯಾಲ್ಕುಲೇಟರ್ಸ್ ಆರ್ ನಾಟ್ ಅಲೌಡ್, ಕ್ಲಿಯರ್? ನೆಕ್ಸ್ಟ್, ಕೀಪ್ ದ ಮೇನ್ ಆನ್ಸರ್ ಸ್ಟೆಪ್ಸ್ ಕಂಪ್ಲೀಟ್ಲಿ ಕ್ಲೀನ್, ಓಕೆ? ಲಾಸ್ಟ್ ಏನ್ ಸ್ಟೆಪ್ಸ್ ಬರುತ್ತಲ್ಲ ಅವನ್ನ ಚೆನ್ನಾಗಿ ಬರಿಬೇಕು. ನೀವು ಮೊದ್ಲೇನ್ ಮಾಡಿದ್ರೆ ತಪ್ಪ, ಓಕೆ, ಒಂದ್ ಸ್ಲೈಟ್ ಆಗಿ ಒಂದ್ ಲೈನ್ ಹಾಕಿ ಸಾಕು. ಬಟ್ ಲಾಸ್ಟ್ ಮೇನ್ ಆನ್ಸರ್ ನಲ್ಲಿ ಏನ್ ಬರೆದಿರ್ತಲ್ಲ ಅದನ್ನ ಚೆನ್ನಾಗಿ ಬಾಕ್ಸ್ ಹಾಕ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್, ರೈಟ್ ದ ಫೈನಲ್ ಆನ್ಸರ್ ವಿತ್ ದ ಪ್ರಾಪರ್ ಯೂನಿಟ್, ಓಕೆ? ರೈಟ್ ಯುವರ್ ಫೈನಲ್ ಆನ್ಸರ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಫೈನಲ್ ಆನ್ಸರ್ಸ್ ಅನ್ನ ಪ್ರಾಪರ್ ಆಗಿ ಬರೀಲಿಲ್ಲ ಅಂದ್ರೆ, ಚೆನ್ನಾಗಿ ಮಾರ್ಕ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಏನು ತಿಳಿಯಲ್ಲ ನೀವೇನ್ ಮಾಡಿದ್ದೀರಾ ಅನ್ನೋದು, ರೈಟ್? ಸೊ ದಟ್ ಇಸ್ ಸರ್ಕಲ್ ಆರ್ ಬಾಕ್ಸ್ ದ ಫೈನಲ್ ಆನ್ಸರ್. ಆಲ್ವೇಸ್ ಇನ್ಕ್ಲೂಡ್ ದ ಕರೆಕ್ಟ್ SI ಯೂನಿಟ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ SI ಯೂನಿಟ್ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ, ನೀವು ಯಾವಾಗ ಕ್ಯಾಲ್ಕುಲೇಷನ್ ಅಲ್ಲಿ ಯೂನಿಟ್ ಅನ್ನ ಮೆನ್ಷನ್ ಮಾಡಿದ್ದೀರಾ ಅದ್ರ ಪ್ರಕಾರ ಈಸಿಯಾಗಿ ನಿಮ್ಗೆ ಏನ್ SI ಯೂನಿಟ್ ಅಂತ ಗೊತ್ತಾಗುತ್ತೆ, ಕ್ಲಿಯರ್? ನೆಕ್ಸ್ಟ್ ಎಕ್ಸಾಂಪಲ್, ಮೊಲಾರಿಟಿ ದಟ್ ಇಸ್ 0.25 m or delta H that is -125 kilojoules per mole. So this is what the examples you can mention it, clear? So these are the few things which you people need to understand before you solve your numerical problems, clear? So numerical problems ನಿಮಗೆ ಈಸಿ ಆಗಿ ಗೊತ್ತಾಗಬೇಕಂದ್ರೆ ಈ ಫಾಲೋ ಮಾಡಲೇಬೇಕು. ಇವನ್ನ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಕೊಂಡ್ರೆ 100% ಶ್ಯೂರ್ ಕೆಮಿಸ್ಟ್ರಿನಲ್ಲಿ ಆರಾಮಾಗಿ ಫುಲ್ ಹೈ ಸ್ಕೋರ್ ಮಾಡ್ಕೋಬಹುದು ನ್ಯೂಮರಿಕಲ್ಸ್ ನಲ್ಲಿ. ಸೊ ನಾನು ನಿಮಗೆ ಆಲ್ರೆಡಿ ನೇಮ್ಡ್ ರಿಯಾಕ್ಷನ್ಸ್ ಸೆಪರೇಟ್ ಲೆಸನ್ ಇಂದ OC ಇಂದ ಎಲ್ಲ ನೇಮ್ಡ್ ರಿಯಾಕ್ಷನ್ ಸೆಪರೇಟ್ ಆಗಿ ಮಾಡ್ತಿದ್ದೇನೆ. ಅದನ್ನು ಹೋಗಿ ಚೆಕ್ ಮಾಡಿ ವೇದಾಂತು ಕರ್ನಾಟಕದಲ್ಲಿ. ಡೋಂಟ್ ಫರ್ಗೆಟ್ ಇಟ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್. ಐ ವಿಲ್ ಬಿ ಹೆಲ್ಪಿಂಗ್ ಯು ವಿತ್ ಆಲ್ ದ ಸಪೋರ್ಟ್.